ನಾವಿದ್ದೀವಿ ಮಾಡಿ ಅಂತ ಹೇಳುತ್ತಾ ಬೆನ್ನಿ ಕಟ್ಟಿದ ಮತ್ತು ಈ ಪತ್ರಿಕೆಯನ್ನು ಆರಂಭ ಮಾಡಿ ನೀನೊಂದು ಆರಂಭ ಮಾಡು ಅಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೆ ಅಂತ ಭಾಳ ಸಲ ಹೇಳ್ತಾ ಇದ್ರು. ಮಾಡೋಣ ಸರ್ ಮಾಡೋಣ ಮಾಡ್ಬೇಕು ನೀನು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಅವರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಇಂದ್ರಶಪ್ಪ ನಿಂಗಾಳಿಗೆ ಅವರಿಗೆ, ರೇಮನ್ ಅವರಿಂದ, ಶಿವರಾಜ್ ಗುರುಕರ್ ಸರ್ ಅವರಿಗೆ, ಗಣೇಶ್ ಅವರಿಂದ ಹೂಗುಚ್ಛ ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಕೇಳ್ತೇವೆ. ನಮ್ಮ ಕಾಲೇಜಿನ ರಾಜ್ಯ ಪ್ರಿನ್ಸಿಪಾಲ್ ರಿಟೈರ್ಮೆಂಟ್ ಆಗಿದ್ದಾರೆ ಸರ್ ಡಾಕ್ಟರ್ NGS ಸರ್ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ವಿಜಯ ಮಾನಕೋಶ ಅವರಿಂದ ಪ್ರತಿನಿತ್ಯ ಸಾವಿರಾರು ಪತ್ರಿಕೆಗಳು ಇರ್ತವೆ. ಪ್ರತಿನಿತ್ಯ ಸಾವಿರಾರು ಪತ್ರಿಕೆಗಳ ಪ್ರಸರಣ ನಿಲುಗಡೆ ಆಗಿದೆ. ಇಂಥ ಸಂಕ್ರಮಣ ಕಾಲದಲ್ಲಿ ನಮ್ಮ ಕಾಯಪ್ಪ ಮರ್ಚೇಡ್ ಅವರು ಮನಸ್ಸು ಮಾಡಿ ಇಚ್ಛೆಯನ್ನು ವ್ಯಕ್ತಪಡಿಸಿ ನನ್ನ ಮಾಡಿ ತೋರಿಸ್ತೀನಿ ರೀ, ನನಗೆ ಒಂದು ಟೈಟ್ಲ್ ಹೆಂಗಾರ ಮಾಡಿ ಕೊಡ್ತೀನಿ ಅಂತ ಸಹಜವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರಾಯಚೂರು ಜಿಲ್ಲೆಯನ್ನು ರಾಯಚೂರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಈ ಮರ್ಚೆಂಟ್ ಡೇಸನ್ನು BRI ಮುಖಾಂತರ ಅಧಿಕೃತವಾಗಿ ಕೇಂದ್ರ ಪ್ರಸಾರ ಮತ್ತು ಭಾರತೀಯ ಇಲಾಖೆಯಲ್ಲಿ ಅಧಿಕೃತವಾಗಿ ಇದನ್ನು ನೋಂದಾವಣೆ ಮಾಡಿಕೊಂಡು ಈ ಟೈಟ್ಲನ್ನು ತಗೊಂಡ್ರು. ಆ ಟೈಟ್ಲ್ ಬಗ್ಗೆ ಭಾಳ ಹೇಳಿದರು ಅವರು. ಮಗಳ ಹೆಸರು, ಊರ ಹೆಸರು ಎಲ್ಲ ಏನೇನು ಹೇಳಿದರು, ವಿಪ್ಲವ, ಕ್ರಾಂತಿ ಅವೆಲ್ಲ ಹೇಳಿದರು. ನಾ ಸುಮ್ಮನೆ ಗೂಗಲಲ್ಲಿ ನೋಡ್ತಿದ್ದೆ. ಆ ಅಭ್ಯಾಸ ಏನೋ ಒಂದು ಯಾರು ಎಲ್ಲರಿಗೂ ಅಷ್ಟೇ. ಮರ್ಚೆಂಟ್ ಡೇಸ್ ಅಂದರೆ ಏನು ಅಂತ ಭಾಳ ಸ್ವಾರಸ್ಯಕರವಾಗಿ ಬಂತದ್ದು ಮೀನಿಂಗ್. ಗೂಗಲ್ ಅವ್ರಿಗೆ ಅರ್ಥ ಆಗ್ಯದೋ ಏನು ಜ್ಞಾನನೋ ಮಾಹಿತಿ ಗೊತ್ತಿಲ್ಲ. ದಿನಗಳನ್ನು ಮೆರವಣಿಗೆ ಮಾಡಿದವರು ಅಥವಾ ಮಾಡುವವರು, ಮೆರವಣಿಗೆ ಮಾಡಿದವರು ಮತ್ತು ಅವರ ಮತ್ತು ವಿಸ್ತೃತ ಕೊಡ್ತಾರೆ. ಈ ಟೈಟ್ಲ್ ಯಾರಿಗೆ ಹೋಗ್ತದೆ ಅಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತರುವಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ವಿಶ್ವದಾದ್ಯಂತ ಪಸರಿಸಿದ ಮತ್ತು ಪಸರಿಸುತ್ತಿರುವ ಮಹಾತ್ಮ ಗಾಂಧಿಯವರಿಗೆ ಈ ಹೆಸರು ಅವ್ರು ಹೋಲಿಕೆ ಮಾಡಿ ಬರ್ದವರು. ಈ ಮರ್ಚೆಂಟ್ ಡೇಸ್ ಅಂದರೆ ಏನು ಅಂತ ನಾನು ನೋಡ್ತಾ ಹೋದೆ ಹಾಗೆ ಸುಮ್ಮನೆ. ತಾಯಿಪೇಳೆದು ಓಕೆ, ಮಾಲ್ಗುಡ್ ಡೇಸ್ ಅದು ಇದು ಊರ ಹೆಸರು ಅವೆಲ್ಲ ಓಕೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಹಾಗೆ. ಏನು ಹಿಂಗಂದರೆ ದಿನಗಳನ್ನು ಮೆರವಣಿಗೆ ಮಾಡುವವರು ಅಂದರೆ ಎಷ್ಟು ಸ್ವಾರಸ್ಯಕರವಾಗಿ ಮೀನಿಂಗ್ ಐತಿ. ಗೂಗಲ್ಲವರು ಅದ್ರೂಪಿ ಭಾಷಾಂತರ ಮಾಡಿದರು. ಭಾಷಾಂತರ ಮಾಡಿದರೂ ಕೂಡ ಭಾವನಾತ್ಮಕವಾಗಿ ಕಾವ್ಯಾತ್ಮಕವಾಗಿ ನಾವು ಯೋಚನೆ ಮಾಡಿದರೆ ದಿನಗಳನ್ನು ಮೆರವಣಿಗೆ ಮಾಡಿದವರು ಅಂದರೆ ಅದ್ಭುತವಾದಂಥ ಮೀನಿಂಗ್ ಬರುತ್ತೆ. ಅಂಥ ಹೆಸರನ್ನು ಇಟ್ಟಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಕಾಂಗ್ರೆಸ್ ಹೇಳ್ತೀನಿ. ಮೀಡಿಯಾ ಲಿಟ್ರೇಚರ್ ಪೇಪರ್ ಬಂದರೆ ನಿಮ್ಮ ಅರ್ಧ ಖರ್ಚು ಉಳಿತೀನಿ. ಪೂರ್ತಿ ಖರ್ಚಲ್ಲ, ಅರ್ಧ ಖರ್ಚು. 10 ವರ್ಷ ನೀವು ಪತ್ರಿಕೆ ಬೆಳೆಸ್ಬೇಕು, ಆಮೇಲೆ ನಿಮ್ಮನ್ನು ಪತ್ರಿಕೆ ಬೆಳೆಸ್ತೀವಿ ಅಂತ ಹೇಳ್ತಾ ಇವರೆಲ್ಲ ದಾಯಕರ ಹಿತೈಷಿಗಳು ಜೊತೆಗೆ ಅವರ ಶಿಷ್ಯ ಬಳಗ ಬಂದಿದ್ದು ಇದೆಲ್ಲ ಬಹುತೇಕರು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪತ್ರಿಕೆಗಳಲ್ಲಾಗಿರ್ಬೋದು, ಆರ್ಟಿಕಲ್ ಬರೆಯೋದಾಗಲಿ, ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗಿದೆ. ಅದೆಲ್ಲವನ್ನು ಅವ್ರು ಕಲಿಸಿದ್ದಾರೆ ತಾಯಪ್ಪನವರು. ಅಂಥ ಒಂದು ವ್ಯಕ್ತಿ ಪೇಪರ್ ಮಾಡಿದ್ದಾನೆ. ಅಲ್ಲಿ ಥಿಯರಿ ಹೇಳೋದಕ್ಕೂ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪ್ರತಿದಿನ ಗರ್ಭ ಆಗುತ್ತೆ ನಿಮಗೆ, ಸಾಯಂಕಾಲ ಡೆಲಿವರಿ ಆಗುತ್ತೆ. ಭಾಳ ಕಷ್ಟ, ಭಾಳ ಕಷ್ಟ. ನಾನು ಪತ್ರಿಕೆ ಶುರು ಮಾಡಿದ ಮೇಲೆ 3 ಕೇಸ್ ಕಡಿಮೆ ಇದೆ. ಎಷ್ಟು 3 ಕೇಸ್. ಆದ್ದರಿಂದ ಶ್ರಮ, ಹಣ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಎಲ್ಲ ಹೋಗುತ್ತೆ, ಅವೆಲ್ಲವನ್ನು ನಿಭಾಯಿಸಿ. ಯಾಕಂದರೆ ನೀವು ಫೈನಾನ್ಷಿಯಲಿ ಹೆಂಗಿದ್ರೆ ನನಗೆ ಗೊತ್ತಿಲ್ಲ. ಪ್ರಸ್ತುತ ಅಂತೂ ಭಾಳ ಕಷ್ಟದಾಗಿದ್ದೀವಿ. ಸರ್ಕಾರ ನಿಮ್ಮ ನಡುವಿನಲ್ಲಿ ಕೈ ಬಿಟ್ಟಿದೆ. ಸರ್ಕಾರ ನಿಮ್ಮನ್ನು ಕೈ ಬಿಟ್ಟಿದೆ. ಆಮೇಲೆ ಸರ್ಕಾರ ಕೈ ಬಿಟ್ಟಿದೆ ಅನ್ನುವುದಕ್ಕಿಂತಲೂ ನಾನು ನಿಮ್ಮನ್ನು ಒಬ್ಬ ಅಪರಾಧಿಸನ ನಿಲ್ಲಿಸ್ತೀನಿ. ಅವ್ರು ಟೈಮ್ ಕೊಟ್ಟಂಗೆಲ್ಲ ನೀವು ಕರೆಕ್ಟ್ ಏನು ಮಾಡ್ಕೊಳ್ಳಿ, ಅದರಿಂದ ತಪ್ಪು. ಅವ್ರು ಟೈಮ್ ಕೊಟ್ಟರು. ಒಬ್ಬ ಅತಿಥಿ ಉಪನ್ಯಾಸಕರಾಗಿ ಇರೋ ಜೊತೆಗೆ PhD ಮಾಡ್ಬೋದಾಗಿತ್ತು, MPhil ಮಾಡ್ಬೋದಾಗಿತ್ತು, ಕಂಪ್ಯೂಟರ್ ಎಕ್ಸಾಮ್ ಬರೀಬೋದಾಗಿತ್ತು. ಅದು ಯಾವುದೂ ಮಾಡಲಿಲ್ಲ. ಆದ್ದರಿಂದ ಇಲ್ಲಿ ಸರ್ಕಾರ ವ್ಯವಸ್ಥೆಯನ್ನು ದೂರುವುದಕ್ಕಿಂತ ನಮ್ಮನ್ನು ನಾವು ದೂರಿಸ್ತೇವೆ. ದೂರಬೇಕು. ಅಷ್ಟೇ ಮೇಂಟೈನ್ ಮಾಡ್ಕೊಂಡು
ತಾಪಮಾನದಲ್ಲಿ ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಜೊತೆಗೆ ಅನೇಕ ಈ ಒಂದು ಅಕ್ಷರದ ಜೊತೆಗೆ ಅಕ್ಷರವು ಇಡೀ ಒಂದು ಬದಲಾವಣೆಯನ್ನು ಅಂದರೆ ಸಮಾಜದ ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಅನೇಕ ಲೇಖನಗಳು ಚಿಂತನೆ ಪ್ರಾರಂಭದಲ್ಲಿ ವೆಲ್ ಬಿಗನ್ ಈಸ್ ಆಫ್ ಡನ್, ವೆಲ್ ಬಿಗನ್ ಅಂದರೆ ವೆಲ್ ಬಿಗನ್ ಪ್ರಾರಂಭ ಒಳ್ಳೆಯದಿತ್ತಂದರೆ ಅರ್ಧ ಕೆಲಸ ಸಕ್ಸಸ್. ಈ ನಿಟ್ಟಿನೊಳಗೆ ಹಿರಿಯ ಪತ್ರಕರ್ತ ಲಿಂಗಜ್ಜ ಅವರ ಮಾರ್ಗದರ್ಶನದಲ್ಲಿ ಸಾಹೇಬ್ ನಮ್ಮ ಊರಿನ ಹೆಸರತೆಯನ್ನು ಮರ್ಚೇಟ್ ಹೆಂಗೆ ಮಾಲ್ಗುಡಿ ಅದು ಒಂದು ಹೇಳಿ, ಅದೇ ಥರ ಮರ್ಚೇಟನ್ನು ಮಾಲ್ಗುಡಿ ಇದ್ದಿದ್ದು ಮರ್ಚೇಟ್ ಆಗಿ ಪರಿವರ್ತನೆ ಆಗಲಿ ಸಾಹೇಬ್ ಅವರ ಒಂದು ಕೈಯಲ್ಲಿ ಅದರ ಮಾರ್ಗದರ್ಶನಕ್ಕಾಗಿ ಹಿರಿಯರು ಅಂತ ಲಿಂಗಜ್ಜವರು ಮತ್ತು ಎಲ್ಲ ಹಿರಿಯ ಪತ್ರಕರ್ತರು ಅವರಿಗೆ ಆಶೀರ್ವಾದ ನೀಡಿ, ಜೊತೆಗೆ ನಮ್ಮ ಚಂದ್ರಬಸವ ದುರ್ಗಮ್ಮನ ಆಶೀರ್ವಾದ ಅವರೆಲ್ಲರೂ ಇರಲಿ. ಪತ್ರಿಕೆಗೆ ನಾವೆಲ್ಲರೂ ಬೆಂಬಲಿತರಾಗಿ ಇರ್ತೀವಿ. ಯಾವುದೇ ರೀತಿಯ ಹೆಸರು ನೋಡಿದ ತಕ್ಷಣ ಈ ಪತ್ರಿಕೆ ಹೆಸರು ನೋಡಿದ ತಕ್ಷಣ ಆರ್ ಕೆ ನಾರಾಯಣ ಅವರ ಮಾಲ್ಗುಡಿ ಡೇಸ್ ಮಾಲ್ಗುಡಿ ಡೇಸ್ ಒಂದಷ್ಟು ಸರಳವಾಗಿ ಧಾರಾವಾಹಿ ಕಥೆಯ ರೂಪದಲ್ಲಿ ಬರಬೇಕಾದ್ರೆ ನೈಜ ಚಿತ್ರಣವನ್ನು ಧಾರಾವಾಹಿಗಳಲ್ಲಿ ಆರ್ ಕೆ ನಾರಾಯಣ ಅವರು ಒಬ್ಬರು ಪತ್ರಕರ್ತರು ಆ ಹಳ್ಳಿಯ ಕಥೆಯನ್ನು ಎಷ್ಟು ಚೆಂದಾಗಿ ಏನಾದರೂ ಪತ್ರಕರ್ತರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತಾರೆ. ಲೇಖನ ಅಂದರೆ ಅದು ಒಂದು ಕಟ್ಟಬೇಕು, ಅದು ಒಬ್ಬ ಸಮಾಜವನ್ನು ತಿರ್ತಕ್ಕಂಥ ಒಂದು ಕೆಲಸವನ್ನು ಪತ್ರಿಕೆ ಮಾಡ್ತಾರೆ. ಆರ್ ಕೆ ನಾರಾಯಣವರ ಎಲ್ಲ ಪ್ರಸಂಗಗಳನ್ನು ಧಾರಾವಾಹಿಯನ್ನು ನೋಡಿದಾಗ ಇಡೀ ಒಂದು ಭಾರತದ ಸಮಗ್ರ ಚಿತ್ರಣ, ಗ್ರಾಮೀಣ ಚಿತ್ರಣ, ನಡೀತಕ್ಕಂಥ ನೈಜ ಘಟನೆಗಳು, ರಾಜಕೀಯ ಘಟನೆಗಳು, ಶಿಕ್ಷಣದ ಘಟನೆಗಳು, ಕೃಷಿ ಘಟನೆಗಳು ಎಲ್ಲವುಗಳನ್ನು ನಾವು ಮಾಲ್ಗುಡಿ ಡೇಸ್ ನೋಡ್ತೀವಿ. ಅದನ್ನು ನೋಡಿದ ತಕ್ಷಣ ಇದು ಮರ್ಚೆಂಟ್ ಡೇಸ್ ಅಂದರೆ ನಮ್ಮ ಭಾರತದ ಅಥವಾ ನಮ್ಮ ಈ 4 ಜಿಲ್ಲಾದ ಭಾರತದ ಪ್ರತಿಬಿಂಬವನ್ನು ಕೇಳ್ಬೋದು. ನಮ್ಮ ರಾಯಚೂರು ಜಿಲ್ಲೆ ಬೇರ್ದು ಗದಗಿರ್ಬೋದು, ಕೊಪ್ಪಳ, ಬಳ್ಳಾರಿ, ಎಲ್ಲ ಚಿತ್ರಣ ಇಡೀ ಒಂದು ಭಾರತದ ಚಿತ್ರಣ ಇವತ್ತು ಒಂದನೇ ಯಾವುದೇ ಒಂದು ಇಮಿಡಿಯೇಟ್ಲಿ ಅದು ಹೆಂಗಾಗಿ ಬರೀ ಯಾವಾಗ ನಾನು ಬಿಗಾದಲ್ಲೇ ನಿಂತಿರ್ತೀವಿ. ನಿನ್ನೆ ಸಾಹೇಬ್ ಅವ್ರು ಫೋನ್ ಸರ್ ನಾನು ಪತ್ರಿಕೆ ಬಿಡುಗಡೆ 2 ವಿಷಯದಿಂದ ನನಗೆ ತುಂಬ ಸಂತೋಷ. ಒಂದು ಅವ್ರ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ, ಹಾಗೂ 2ನೇದು ನಾನು ಗಂಗಾವತಿ ನೋಡಿಲ್ಲ. ಸೊ ಮೊದಲಿನೂ ಗಂಗಾವತಿ ಹಲವಾರು ಮಂದಿ ನಮ್ಮ ಟ್ರಾನ್ಸ್ಫರ್ ಆಗಿದ್ದಾಗ ಹಲವಾರು ಕೋವಿಡ್ಗಳು ನಮಗೆ ಬರ್ತಿದ್ದೇ ಇದ್ದೀರಿ. ಇವತ್ತು ಪತ್ರಿಕೆಯನ್ನು ನಾನು ಅವಲೋಕನ ಮಾಡಿದಾಗ ಒಂದನಿಸ್ತು, ಈ ಒಂದು ಪತ್ರಿಕೆ ಮುಂದಿನ ದಿನಗಳಲ್ಲಿ ಇವತ್ತು ಶಿಕ್ಷಣ ರಂಗ, ಅದರಲ್ಲೂ ಉನ್ನತ ಶಿಕ್ಷಣ, ಅದರಲ್ಲೂ ವಿಷಯಗಳ ಉಪನ್ಯಾಸಗಳು ಹಾಗೂ ಇದರ ಸವಾಲುಗಳು, ಇದರ ಬಗ್ಗೆ ಹೆಚ್ಚಿನ ಬೆಳಕು ಮೂಡಿಸಿದ ಭರವಸೆ ಉಂಟು. ಈ ಒಂದು ಇದರಲ್ಲಿ ಹೆಚ್ಚಿನಲ್ಲಿ ಶಿಕ್ಷಣದ ಒಂದು ಇದೆ. ಇನ್ನು ಈ ಪತ್ರಿಕೆ ಹೆಸರು ನೋಡಿದರೆ ಭಾಳ ಇದು ಸಪೋಸ್ ಇಟ್ಟು ರೈಟ್ ಇನ್ ಇಂಗ್ಲೀಷ್ ಆ್ಯಂಡ್ ಪಬ್ಲಿಷ್ ನ್ಯೂಸ್ ಪೇಪರ್ ಯಾವುದಾದ್ರು ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಮಾಡಿದರೆ ಇದೇನೊಂದು US ಬೇಸ್ಡ್ ಪತ್ರಿಕೆನೋ ಅಥವಾ ಇಂಗ್ಲೆಂಡ್ ಬೇಸ್ಡ್ ಪತ್ರಿಕೆನೋ ಅಂತ ನಮ್ಮದು ಪರಿಚಯ ಇದ್ದೇ ಇದೆ. ಸೊ ಆ ಒಂದು ಕಿವಿಗೆ ಕನ್ನಡಕ್ಕೆ ಒಂದು ಮಧುರನ್ನು ಕೊಡುವಂಥ ಒಂದು ಟೈಟ್ಲ್ ಅಂತಿದೆ. ಅದು ನೋಡಿದ ತಕ್ಷಣ ಯಾರಿಗಾದ್ರೂ ಏನಿದೆ ಅಂತ ಒಂದು ಕ್ಯೂರಿಯಾಸಿಟಿ ಉಂಟು. ಅಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಪತ್ರಿಕೆ ಡೈರೆಕ್ಟ್ನವರು ಹೇಳ್ಬೇಕಂದ್ರೆ ಮೌಲ್ಯದ ರಿಲೇಷನ್ ಹೇಳ್ತಿದ್ದಾರೆ. ಸುಮಾರು ದಶಕಗಳಿಂದ ಹೆಚ್ಚಿನ ಕಾಲ ಅದರಲ್ಲಿ ಬಂದ ತಕ್ಷಣ ಇವತ್ತೇನು ಪತ್ರಿಕಾ ರಂಗ ಸರ್ಕಾರ ನಾಲ್ಕನೇ ಅಂಗ ಅಂತೇಳಿ ಏನು ಚರ್ಚೆ ಮಾಡ್ತಿದ್ದೀವಿ. ಪತ್ರಿಕಾ ರಂಗದಲ್ಲಿ ಕೂಡ ಇರ್ಬೋದು, ಆದರೆ ಆ ಎಲ್ಲ ರೋಗದೋಷಗಳನ್ನು ಮೀರಿ ಇವತ್ತು ಪತ್ರಿಕಾ ರಂಗ ಸರ್ಕಾರವನ್ನು ಪೋಷಕರ ಧ್ವನಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಆಸೆಯ ಮಿತ್ರರಾದಂತಹ ಸಾಯನ್ಸರ್ ಅವರು ಮರ್ಚೆಂಟ್ ಡೇಸ್ ಅಂತಕ್ಕಂತಹ ಪತ್ರಿಕೆಯನ್ನು ಸುಟ್ಟುಹಾಕಿದ್ದಾರೆ. ಸುಮಾರು ವರ್ಷಗಳ ಬೋಧನಾನುಭವದ ಜೊತೆಗೆ ಆ ಬೋಧನಾನುಭವದಿಂದ ಹೊರಬಂದು ನಮ್ಮದೇ ಆದಂತಹ ಪತ್ರಿಕೆಯನ್ನು ಮಾಡ್ತಕ್ಕಂಥ ಸಾಹಸ. ಇವತ್ತು ಬೇಕಾದಷ್ಟು ಪತ್ರಿಕೆಗಳಿಲ್ಲ, ಆ ಪತ್ರಿಕೆಯಲ್ಲಿ ನಮ್ಮದು ಒಂದು ಪತ್ರಿಕೆಯನ್ನು ಭಾಳಷ್ಟು ಕಷ್ಟದ ಕೆಲಸ.
ಸುಮಾರು ಸಮಯ ತಗೊಂಡು ಅವರಿಗೆ ಹಿಂದೆನೆ ನಾವೆಲ್ಲ ಸಲಹೆ ಕೊಟ್ಟಿದ್ವಿ ಮಾಡ್ರಿ ಅಂತ ಹೇಳಿ. ಬಟ್ ಬಹಳಷ್ಟು ಟೈಮ್ ತಗೊಂಡು ಅವ್ರೀಗ ಈ ಒಂದು ಸಾಹಸದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರು ಯಶಸ್ವಿ ಆಗಲಿ. ಚಂದ್ರಶೇಖರ ಮತ್ತು ದುರ್ಗಾದೇವಿ ಅವರನ್ನ ಇನ್ನೂ ಒಂದು ಉನ್ನತ ಹಂತಕ್ಕೆ ಕೊಂಡೊಯ್ಯಲಿ, ಅವರ ಪತ್ರಿಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳಿ ಈ ಮೂಲಕ ಲೇಖನಿ ಖಡ್ಗಕ್ಕೆ ಅಲ್ಲಿ ಖಡ್ಗ ಒಂದೇ ಕೆಲಸ ಮಾಡ್ತೀವಿ, ಲೇಖನಿ ಎಲ್ಲ ಕೆಲಸ ಮಾಡ್ತೀವಿ. ಆ ಲೇಖನಿ ನೊಂದವರ ಧ್ವನಿಗೆ ಆಶ್ರಯ ಆ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಈ ವಿಷಯದಲ್ಲಿ ಒಂದು ಲೇಖನಿ ಎಷ್ಟು ಕೆಲಸ ಮಾಡ್ತಾ ಅಂತ ಹೇಳ್ಬೇಕಂದ್ರೆ, ಇಲ್ಲೊಂದು ಕಾಲೇಜಲ್ಲಿ ಟಿ ಸಿ ಕೊಟ್ಟಿದ್ದಿಲ್ಲ, ನಮ್ಮ ನಿಂಗೇಶ್ ಅವರು ಒಂದು ಸುದ್ದಿಯಿಂದ ಇಡೀ ಆ ಹುಡುಗಿ ಜೀವನನೇ ಉದ್ಧಾರ ಆಯ್ತು. ಅಷ್ಟರ ಮಟ್ಟಿಗೆ ಅದು ಒಂದು ಲೇಖನ ಅಷ್ಟು ಕೆಲಸ ಮಾಡಿ. ಇಂಥ ಹಲವಾರು ನಾವು ನಿಂಗೇಶ್ ಕೂಡ ಭಾಳ ಒಡನಾಟ ಇರೋದ್ರಿಂದ ನಾವು ಇಷ್ಟು ಜನ ನೋಡೋ ಕಣ್ಣುಗಳು ನೋಟ ಬೇರೆ ಇರುತ್ತೆ, ಒಬ್ಬ ಪತ್ರಕರ್ತರ ನೋಟನೇ ಬೇರೆ ಇರುತ್ತೆ. ನಮಗೆ ಬೇರೆ ರೀತಿಯ ಕಂಡು ಪತ್ರಕರ್ತ ಬೇರೆ ರೀತಿಯ ಕಂಡಿದೆ. ನಾವು ಒಂದಿನ ಸುಮ್ಮನೆ ಬಸ್ ಸ್ಟ್ಯಾಂಡ್ನಾಗ ಹೋಗ್ತಾ ಇದ್ದಾಗ ವಾಕಿಂಗ್ ಮಾಡಿ ಚಾ ಕುಡಿಯಕ್ಕೆ ಕುಂತಾಗ ಅಲ್ಲಿ ಒಂದು ಹುಡುಗಿ ಯಾಕೆ ಗಾಬರಿ ನಮಗೇನು ಅನಿಸಲಿಲ್ಲ, ಬಸ್ ಸ್ಟ್ಯಾಂಡ್ನಾಗ ಕಾಮನ್ ಬಿಡ. ಬಟ್ ನಿಂಗಜಾದ ಸಮಾಧಾನ ಆಗಲಿಲ್ಲ. ಅಲ್ಲಿ ಹೋಗಿ ಅವ್ರಿಗೆ ಎನ್ಕ್ವೈರಿ ಮಾಡಿದಾಗ ಆ ಹುಡುಗಿ ಮನೆ ಬಿಟ್ಟು ಬಂದಿತ್ತು. ಮತ್ತು ಅದನ್ನೊಬ್ಬ ಪೊಲೀಸ್ರಿಗೆ ಹೇಳಿ ಆ ಹುಡುಗಿ ಮತ್ತು ಅದು ಸ್ವಸ್ಥಾನಕ್ಕೆ ಸೇರುವಂಥ ವ್ಯವಸ್ಥೆ ನಿಂಗಜವರು ಮಾಡಿದೆ. ಅದಕ್ಕೆ ಪತ್ರಕರ್ತರಿಗೆ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನೀವು ಧ್ವನಿ ಆಗಿದೆ. ಯಾರು ಮುಂದಿರ್ತಾರಲ್ಲ ಅವ್ರಿಗೆ ಆಶ್ರಯ ಆಗಿದೆ. ಸಮಾಜ ಬೆಳೆಸ್ತಾ ನೀವು ಬೆಳಿಬೋದು. ನಿಮಗಿರೋ ಗೌರವನೇ ಬೇರೆ. ಒಂದು 4ನೇ ಅಂಗ ಅಂತ ಹೇಳ್ತಾರೆ ಸರ್ಕಾರದ ಪತ್ರಿಕೋದ್ಯಮ 4ನೇ ಅಂಗ ಅಂತ ಹೇಳ್ತಾರೆ. ಇಡೀ ಸರ್ಕಾರನ ತಿದ್ದುವಂಥ ಶಕ್ತಿ ಸಹಿತ ನಿಮ್ಮಲ್ಲಿ. ಒಂದು ದಿನ ಒಂದು ಪೇಪರ್ನೇ ಒಂದು ನ್ಯೂಸ್ ಬಂತಂದ್ರೆ ಮರುದಿನ ವಿಧಾನಸಭೆ ಚರ್ಚೆ ಆಗುತ್ತೆ ಆ ವಿಷಯ. ಇಡೀ ಒಂದು ಸರ್ಕಾರನ ಎಚ್ಚರಿಸತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಅವಕಾಶ ಐತಿ. ಅಂಥ ಸಾಹಸಕ್ತ ತಾಯಪ್ಪರ ಬೇಯಕ್ಕೆ ಅನೇಕ ರೀತಿಯ ಸಾಹಿತ್ಯಾತ್ಮಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಎಲ್ಲ ರಂಗಗಳಲ್ಲಿ ವಿಷಯಗಳನ್ನು ತುಂಬಿ ಈ ಪತ್ರಿಕೆ ಬರೆದಿರುತ್ತೀವಿ. ಈ ಪತ್ರಿಕೆ ಆ ಜನಕ್ಕೆ ಉಪಯೋಗ ಆಗಲಿ, ವಿದ್ಯಾರ್ಥಿಗಳ ಉಪಯೋಗ ಆಗಲಿ, ಎಲ್ಲ ರಂಗಗಳಿಗೆ ಅನುಕೂಲ ಆಗಲಿ ಆಸಕ್ತ ಆ ಪತ್ರಿಕೆ ಶುಭವಾಗಲಿ ಅಂತ ಹೇಳಿಬಿಟ್ಟು ನಾನು ಮಾತನಾಡ್ತೀನಿ. ಅಷ್ಟು ಯೋಗ್ಯ ಸ್ಥಳವನ್ನು ಈ ಗಂಗಾವತಿ ಹೃದಯ ಭಾಗವಾಗಿರ್ತಕ್ಕಂಥ ಈ ಒಂದು ಚನ್ನಬಸವ ತಾತನವರ ಸನ್ನಿಧಾನದಲ್ಲಿ ಮತ್ತು ದುರ್ಗಾದೇವಿಯವರ ಆ ಒಂದು ಸನ್ನಿಧಾನದಲ್ಲಿ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀ ತಾಯಪ್ಪ ಸರ್ ಅವ್ರಿಗೆ ಈ ಹೆಸರು ಕೇಳಿದಾಗಲೇ ಒಂಥರ ವಿಶೇಷತೆ. ಮರ್ಚಿಟ್ ಡೇಸ್ ಆ ಪತ್ರಿಕೆಯಲ್ಲಿರ್ತಕ್ಕಂಥ ಒಂದು ಅಂಶ ಏನೇ ಇದ್ರೂ ಸಹ ಆ ಪತ್ರಿಕೆ ನೋಡಿದ ತಕ್ಷಣ ಹೆಸರು ಕೇಳಿದ ತಕ್ಷಣ ಏನೋ ಒಂದು ವಿಶೇಷತೆ ಐತಿ ಅಂತಕ್ಕಂಥ ಒಂದು ಇದು ಎಲ್ಲರಲ್ಲೂ ಇರ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಎಲ್ಲ ಒಂದು ತೋಟದಲ್ಲಿ ಪುಷ್ಪಗಳು ಅರಳೋ ರೀತಿಯಲ್ಲಿ ಈ ಮರ್ಚಿಟ್ ಡೇಸ್ ಅಂತಕ್ಕಂಥ ಒಂದು ಪುಷ್ಪ ಸುಂದರವಾಗಿ ಹರಡಿ ಅದು ಎಲ್ಲರ ಒಂದು ಸುವಾಸನೆಯನ್ನು ಹರಡಿ ಆ ಪತ್ರಿಕೆ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಕ್ರಾಂತಿಯನ್ನು ಉಂಟು ಮಾಡಿ ಅಂತ ಹೇಳ್ತಾ ಈ ಒಂದು ಪತ್ರಿಕೆ ಹುಟ್ಟ ಕಾರಣ ಯಾಕಂದ್ರೆ ನಾವೆಲ್ಲರೂ ಸೇರ್ತಿದ್ವಿ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರು ಹಿತೈಷಿಗಳಾಗಿರ್ತಕ್ಕಂಥ ಲಿಂಗೇಶ ಸರ್ ನಾವೆಲ್ಲ ಸೇರಿದಾಗ ಅಂತಿದ್ವಿ ಒಂದು ಪತ್ರಿಕೆ ಮಾಡಬೇಕು ಹಂಗೆ ಅಂತ. ಆ ಹೆಸರು ಕೇಳಿದ ತಕ್ಷಣ ಅವರೇ ಫಸ್ಟ್ ಹೇಳಿದ್ರು ಮರ್ಚಿಟ್ ಡೇಸ್ ಅಂತಕ್ಕಂಥ ಪತ್ರಿಕೆಯನ್ನು ನಮ್ಮ ತಾಯಪ್ಪರು ಮಾಡ್ಬೇಕಂತ ಮಾಡಿದ್ರು. ನಿಜವಾಗ್ಲೂ ಬಹಳ ಖುಷಿ ಆಯಿತು. ಯಾಕಂದರೆ ನಮ್ಮ ಲಿಂಗೇಶ ಸರ್ ಅವ್ರ ಪತ್ರಿಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೂ ನಾವು ಪ್ರಸಿದ್ಧ ಇಲ್ಲೇ ಸ್ಥಳೀಯ ಇಷ್ಟಿಂದ ಅಂಜನಾದ್ರಿ ಪರ್ವತದಲ್ಲಿ ಮಾಡಿದ್ವಿ. ನಾನು ಅಲ್ಲೇ ಮಾಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರೋದು ತುಂಬ ಸೂಕ್ತ, ಚೆನ್ನಾಗಿ ಆಗಿ ಹಾಗೆ ಅವರು ಎತ್ತರವಾಗಿ ಕರ್ನಾಟಕದಲ್ಲಿ ಸಹ ಒಂದು ಪತ್ರಿಕೆ ಈ ಹೆಸರು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ನಾನು